ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಎಣ್ಣೆ ಬದನೆಕಾಯಿ ಪಲ್ಯದ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಜಿಟಿಪಿಟಿ ಮಳೆಗೆ, ಈ ಸ್ವಲ್ಪ ಲೈಟ್ ಆಗಿರೋ ಚಳಿಗೆ ಬಿಸಿ ಬಿಸಿ ರೊಟ್ಟಿ ಹಾಗೆ ಎಣ್ಣೆ ಬದನೆಕಾಯಿ ಪಲ್ಯ ಅಂದರೆ ಬಾಯಲ್ಲಿ ಎಲ್ಲರಿಗೂ ನೀರು ಬರುತ್ತೆ. ಅದನ್ನು ಹೇಗೆ ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ತವ ಇಟ್ಟು, ತವ ಬಿಸಿ ಆದಮೇಲೆ ಸ್ವಲ್ಪ ಗುರಳನ್ನು ಬಿಸಿ ಮಾಡ್ತಾ ಇದ್ದೀನಿ ನೋಡಿ. ಗುರಳ್ ಬಿಸಿ ಆದ ನಂತರ ನಾನಿಲ್ಲಿ 4 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಸಹ ಫ್ರೈ ಮಾಡ್ತಿದ್ದೀನಿ. ಎಳ್ಳು ಚಟಪಟ ಅಂತ ಸಿಡಿದ ಮೇಲೆ ಇದನ್ನು ತೆಗೆದು ನಾನು ಒಂದು ಬಟ್ಟಲಿನಷ್ಟು ಶೇಂಗಾ ಬೀಜನೂ ಸಹ ಬಿಸಿ ಮಾಡ್ತಾ ಇದ್ದೀನಿ ನೋಡಿ. ಇವು ಸಹ ಚಟಪಟ ಅಂತ ಸಿಡಿಬೇಕು. ನಂತರ ಒಂದು ಮಿಕ್ಸಿ ಜಾರ್ಗೆ ಫ್ರೈ ಆಗಿದ್ದ ಎಲ್ಲ ಕಾಳುಗಳನ್ನು ಹಾಕಿ, ಗುರಳ್ಳು, ಶೇಂಗಾ ಹಾಗೆ ಬಿಳಿ ಎಳ್ಳು, ಸ್ವಲ್ಪ ಒಣ ಕೊಬ್ಬರಿಯನ್ನು ತೆಳ್ಳಗೆ ಹೆಚ್ಚಿ ಈ ಥರ ತರ್ತರಿಯಾಗಿ ಪುಡಿಯನ್ನು ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಬದನೆಕಾಯಿಯನ್ನು ಎಣ್ಗಾಯಿಗೋಸ್ಕರ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದು ತುಂಬು ಕಟ್ ಮಾಡಿ ತಂದಮೇಲೆ ಈ ಥರ ಪ್ಲಸ್ ಆಕಾರದಲ್ಲಿ ಇದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಅರ್ಧಕ್ಕೆ ಬರಬೇಕು, ಪ್ಲಸ್ ಆಕಾರದಲ್ಲಿ ನಾವು ಕಟ್ ಮಾಡಿರೋದು ಅರ್ಧಕ್ಕಷ್ಟೇ ಬರಬೇಕು. ಆ ಥರ ಕಟ್ ಮಾಡಿ ನಾನು ಕಟ್ ಮಾಡಿದಂಥ ಬದನೆಕಾಯಿಗಳನ್ನು ನೀರಲ್ಲಿ ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ಭಾಳ ಬೇಗ ಕಪ್ಪಾಗಿಬಿಡುತ್ತೆ. ಆದ್ದರಿಂದ ನೀರಲ್ಲಿ ನೀವು ಹಾಕಿ ಇಡೋದ್ರಿಂದ ಕಪ್ಪಾಗಲ್ಲ ನೋಡಿ. ಪ್ರತಿಯೊಂದನ್ನು ಈ ಥರ ಪ್ಲಸ್ ಆಕಾರಕ್ಕೆ ಅರ್ಧಕ್ಕಷ್ಟೇ ಬರಬೇಕು ಅದು ನಾವು ಕಟ್ ಮಾಡಿದ್ದು. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಉಪ್ಪು ಹಾಕಿ ಜೋಳದ ಹಿಟ್ಟು ಹಾಕಿ ಈ ಥರ ನೀಟಾಗಿ ನೀವು ವಾಶ್ ಮಾಡಿದರೆ ನೀವು ಎಷ್ಟೊತ್ತಿಟ್ರೂ ಬದನೆಕಾಯಿ ಗಿಂಜಾಗಲ್ಲ. ಆದ್ದರಿಂದ ಈ ಥರ ಮಾಡಿದ ಮೇಲೆ ನಾನು ನೀರು ಬಸಿಲಿಕ್ಕೆ ಒಂದು 2 ನಿಮಿಷ ಬೇರೆ ಒಂದು ಬಟ್ಲಲ್ಲಿ ಇಟ್ಟು, ನಂತರ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು, ಬಾಣಲೆಯಲ್ಲಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದ ನಂತರ ನಾನು ಕಟ್ ಮಾಡಿದಂತಹ ಬದನೆಕಾಯನ್ನು ಎಣ್ಣೆಯಲ್ಲಿ ಫಸ್ಟು ಫ್ರೈ ಮಾಡ್ತೀನಿ. ಈ ಥರ ಮಾಡಿದ್ರಷ್ಟೇ ನಿಮಗೆ ಎಣ್ಣೆ ಬದನೆಕಾಯಿ ಪ್ಯೂರಾಗಿ ನಿಮಗೆ ತಿನ್ನಲಿಕ್ಕೆ ಸಿಗುತ್ತೆ. ಈ ಥರ ನೀವು ಫ್ರೈ ಮಾಡೋದ್ರಿಂದ ಬೇಗ ಎಣ್ಗಾಯಿ ಬೆಂದ್ಬಿಡುತ್ತೆ, ಜಾಸ್ತಿ ಬೇಯಿಸ್ಕೊಳ್ಳಲ್ಲ. ಇಲ್ಲ ಅಂದರೆ ನಾವು ಜಾಸ್ತಿ ಬೇಯಿಸ್ಕೊಳ್ಳೋದ್ರಿಂದ ಹಾಕಿದಂತಹ ದಿನಸಿ ಎಲ್ಲ ಸೀದು ಹೋಗೋ ಸ್ಥಿತಿಯಲ್ಲಿ ಬರುತ್ತೆ. ಆದ್ದರಿಂದ ಒಂದು ಸಾರಿ ಈ ಥರ ನೀವು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿ. ಎಣ್ಣೆನೂ ಜಾಸ್ತಿ ಹೋಗಲ್ಲ, ಆದರೆ ಟೇಸ್ಟ್ ಮಾತ್ರ ಅತ್ಯದ್ಭುತ ಅಂತಂದೇ ಹೇಳ್ಬೋದು. ಅಷ್ಟು ರುಚಿಕರವಾಗಿ ನಿಮಗೆ ಟೇಸ್ಟ್ ಸಿಗುತ್ತೆ. ಈಗ ಸ್ಟವ್ ಆಫ್ ಮಾಡಿ ಇವೆಲ್ಲ ಬದನೆಕಾಯಿಗಳನ್ನು ಒಂದು ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ ನೋಡಿ. ಈಗಾಗಲೇ ಮೆತ್ತಗೆ ಬೆಂದಿದ್ದಾವೆ ಬದನೆಕಾಯಿ ಹೋಳುಗಳು ನೋಡಿ. ಇದನ್ನೆಲ್ಲ ತೆಗೆದಿಟ್ಟ ಮೇಲೆ ನಾನು ಮಸಾಲೆನ ರೆಡಿ ಮಾಡ್ತೀನಿ. ಒಳಗೆ ತುಂಬಲಿಕ್ಕೆ ಮಸಾಲೆ ರೆಡಿ ಮಾಡ್ತೀನಿ. ಒಂದು ಪ್ಲೇಟಿಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟು, ಉಪ್ಪು, ಅರಿಶಿನ, ಜೀರಿಗೆ ಪೌಡ್ರು, ಗರಂ ಮಸಾಲ, ಹಾಗೆ ರುಬ್ಕೊಂಬಂದಿದ್ನೆಲ್ಲ ಗುರಳ್ ಪುಡಿ, ಶೇಂಗಾ ಪುಡಿ, ಕೊಬ್ಬರಿ ಪುಡಿ ಅದನ್ನು ಸಹ ನಾನು 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸಹ ಹಾಕಿದ ಮೇಲೆ ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕಿ, ಗರಂ ಮಸಾಲ ಹಾಕಿ, ಸ್ವಲ್ಪ ಎಣ್ಣೆ, ಹಾಗೆ ಹುಣಸೆ ಹುಳಿ, ನೀವು ಬೇಕಂದರೆ ಸಣ್ಣದಾಗಿ ಜಜ್ಜಿ ಬೆಲ್ಲನೂ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಒಂದು ಭಾಗದ ಸೈಡು ಬೆಲ್ಲ ಯೂಸ್ ಮಾಡ್ತಾರೆ, ಒಂದು ಭಾಗದ ಸೈಡು ಬೆಲ್ಲ ಯೂಸ್ ಮಾಡಲ್ಲ. ಆದ್ದರಿಂದ ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ದೇ ಬದನೆಕಾಯಿ ಎಣ್ಗಾಯನ್ನು ಮಾಡ್ತಾಯಿದ್ದೀನಿ ನೋಡಿ. ನೀವು ಜಾಸ್ತಿ ಕಟ್ ಮಾಡಿದರೆ ಬದನೆಕಾಯಿ ಕಟ್ಟಾಗಿಬಿಡ್ತವೆ. ಆದ್ದರಿಂದ ಅರ್ಧಕ್ಕೆ ಬರೋ ಥರ ಕಟ್ ಮಾಡಿ. ಈ ಥರ ತುಂಬಿನ ಸೈಡು ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ಬದನೆಕಾಯಿ ಭಾಳ ಬೇಗ ಬೆಂದ್ಬಿಡುತ್ತೆ. ಆದ್ದರಿಂದ ತುಂಬ ಕಡೆನೇ ನೀವು ಕಟ್ ಮಾಡ್ಕೊಳ್ಳಿ. ಈ ಬದನೆಕಾಯಿ ದೊಡ್ಡದಿದ್ದರಿಂದ ನಾನು 2 ಹೋಳುಗಳನ್ನಾಗಿ ಈ ಥರ ಕಟ್ ಮಾಡಿದ್ದೀನಿ. 2 ಭಾಗ ಮಾಡಿ ಇದಕ್ಕೆ ಮಸಾಲೆ ತುಂಬ್ತಾ ಇದ್ದೀನಿ. ಈಗ ಒಂದು ಪಾನಿಗೆ ಎಣ್ಣೆಯನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಸಾಸಿವೆ ಜೀರಿಗೆಯನ್ನು ಸಹ ಹಾಕೋತಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಸಿಡಿದಾದ್ಮೇಲೆ ನೀವು ಬದನೆಕಾಯನ್ನು ಒಂದೊಂದಾಗಿ ಇದಕ್ಕೆ ಹಾಕ್ತಾ ಬನ್ನಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾ ಪ್ರತಿದಿನ ಹಾಕೋ ಹೊಸ ವಿಡಿಯೋದ ನೋಟಿಫಿಕೇಷನ್ ತಮಗೆ ಬರುತ್ತೆ, ತಾವೇ ಫಸ್ಟು ನೋಡ್ಬೋದು ಅಂತ ಹೇಳ್ತಾ ಈಗ ಬದನೆಕಾಯಿ ಹೋಳುಗಳನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಉರಿ ಸ್ವಲ್ಪ ಮೀಡಿಯಮ್ಮೇ ಇರಲಿ, ತೀರಾ ಜೋರು ಉರಿ ಇಟ್ಟರೆ ಇದೆಲ್ಲ ಸೀದು ಹೋಗಿಬಿಡುತ್ತೆ ಮಸಾಲ ಪದಾರ್ಥ. ಆದ್ದರಿಂದ ಉರಿನ ಸ್ವಲ್ಪ ಕಡಿಮೆನೇ ಇಡಿ. ನಮಗೆ ಪ್ಲೇಟಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಮಿಕ್ಕಿದೆ, ಅದಕ್ಕೆ ನೀರು ಹಾಕಿ ಮತ್ತೆ ಇದಕ್ಕೆ ನಾನು ಅದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ
ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ನೀವು ಸ್ವಲ್ಪ ಮಸಾಲೆ ಟೇಸ್ಟ್ ನೋಡ್ಬೋದು. ಉಪ್ಪು ಖಾರ ಏನಾರ ಕಮ್ಮಿ ಅನಿಸಿದರೆ ಮತ್ತು ನೀವು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು. ನೋಡಿ ಈ ರೀತಿ ನಿಧಾನಕ್ಕೆ ಸಣ್ಣ ಉರಿಯಲ್ಲೇ ಕುದಿಬೇಕಿದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನೋಡಿ ಇದಕ್ಕೆ ನಾನೀಗ ಒಂದು ಮುಚ್ಚಳನ ಮುಚ್ಚಿ 4 ರಿಂದ 5 ನಿಮಿಷ ಬೇಯಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ತೀನಿ. ಈಗ ಕರೆಕ್ಟಾಗಿ ಬೆಂದಿದೆ. ಇವಾಗ ನೋಡಿ, ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಈ ಚಳಿಗೆ ಬಿಸಿ ಬಿಸಿ ರೊಟ್ಟಿ, ಎಣ್ಣೆ ಬದನೆಕಾಯಿ ಪಲ್ಯ, ಮೊಸರು ಅಂದರೆ ತುಂಬ ಎಲ್ಲರ ಬಾಯಲ್ಲೂ ನೀರು ಬರುತ್ತೆ. ಅಷ್ಟು ಮೆತ್ತಗೆ ಇದು ಬೆಂದಿರುತ್ತೆ. ನೋಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.